ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಿಂದಿನ ದಿನದ ಪ್ರಿಪ್ರೇಷನ್ಸು. ಕಾಯೆಲ್ಲ ಸುಲ್ಕೊಂಡು ಮಾವಿನ ಸೊಪ್ಪೆಲ್ಲ ತೋಟದಿಂದ ಮನೆಗೆ ತೊಗೊಂಡು ಹೋದ್ವಿ. ಅ ವೆರಿ ಹ್ಯಾಪಿ ಯುಗಾದಿ ಟು ಯು ಆಲ್. ಹಬ್ಬದ ದಿನ ಎಲ್ಲರ ಮನೆ ಮುಂದೆ ರಂಗೋಲಿ ನೋಡೋದೇ ಒಂದು ಚಂದ. ನಾವಿಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಊರಲ್ಲೇ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮನೆಗೆ ತುಂಬ ಹತ್ರನೇ ಇದೆ ದೇವಸ್ಥಾನ. ಅಲ್ಲಿಗೆ ನಾನು, ಅಮ್ಮ ಮತ್ತು ನಮ್ಮ ಅತ್ತೆ ಹೋಗ್ತಾ ಇದ್ವಿ. ಸೋಮೇಶ್ವರ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗಿ ಇಲ್ಲಿ ನಂದಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗೆ ಶಿವಪ್ಪನ ಕೈ ಮುಗಿಯೋಕೆ ಹೋದ್ವಿ. ಈ ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಆಮೇಲೆ ಅಲ್ಲಿನೂ ಬೇವು ಬೆಲ್ಲ ಸ್ವಲ್ಪ ತಿಂದು ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋದೆ. ಈ ವರ್ಷ ಯುಗಾದಿಗೆ ಎಲ್ಲ ಕಸಿನ್ಸು ಸೇರಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಇದ್ದರು. ಸೊ ಇಲ್ಲಿ ಎಲ್ಲರೂ ಮಾತುಕತೆ ಆಡಿಕೊಂಡು ಹಬ್ಬದ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಾವು ಯುಗಾದಿ ಹಬ್ಬಕ್ಕೂ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಮಾಡ್ತೀವಿ. ಬಿಟ್ಟವೆ ನಮ್ದು ಮ್ಯಾಲ ಒಂದೇ ನಮ್ಮ ಬಿಂದು ಅಕ್ಕ ಬ್ಲಾಗ್ ಮಾಡೋದ್ ಬಿಟ್ಟು ಕಸ ಎಲ್ಲ ಗುಡಿಸ್ತಿದ್ದಾರೆ. ಅಲ್ಲೇ ಪೋಸ್ ಕೂಡ ಕೊಡ್ತಿದ್ದಾರೆ. ಈವ್ನಿಂಗ್ ಪೂಜೆಗೆ ಮಕ್ಕಳೆಲ್ಲ ಹೂವು ಎಲ್ಲ ಪೋಣಿಸಿ ರೆಡಿ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕೆಲಸ ಮಾಡಿಕೊಂಡು ಹಬ್ಬದ ಊಟನೂ ಮಾಡಿಕೊಂಡು ಆಮೇಲೆ ಹೊಲದ ಹತ್ರ ಹೋದ್ವಿ. ಅಲ್ಲಿ ಅಜ್ಜಿ ತಾತದು ಸಮಾಧಿಗೆ ನಾವು ಪೂಜೆ ಮಾಡ್ತೀವಿ ಯೂಶಲಿ ಯುಗಾದಿಯಲ್ಲಿ. ಸೊ ಇಲ್ಲಿ ಬಂದು ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ನಾವಿಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ವರ್ಷದ ಮೊದಲನೇ ಹಬ್ಬದ ದಿನ ಹಿರಿಯರಿಗೆ ಹಬ್ಬದ ಊಟ ಇಟ್ಟು ಅವ್ರ ಬ್ಲೆಸ್ಸಿಂಗ್ಸು ಪಡೆದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಇದನ್ನ ನಡ್ಸ್ಕೊಂಡು ಬಂದಿದ್ದೀವಿ ನಮ್ಮ ಮನೇಲಿ. ದೇವರ ಆಶೀರ್ವಾದ ಪಡೆಯೋದೆಷ್ಟು ಮುಖ್ಯನೋ ಅಷ್ಟೇ ನಮ್ಮ ಹಿರಿಯರ ಆಶೀರ್ವಾದ ಪಡೆಯೋದು ಮುಖ್ಯ ಅಲ್ವಾ. ಸೊ ಇಲ್ಲೆಲ್ಲ ರೆಡಿ ಎಲ್ಲ ಮಾಡಾದ್ಮೇಲೆ ಫಸ್ಟು ದೊಡ್ಡವರೆಲ್ಲ ಪೂಜೆ ಮಾಡಿದ್ರು. ನಮ್ಮಪ್ಪ, ದೊಡ್ಡಪ್ಪ ಅವರೆಲ್ಲ. ದೊಡ್ಡವರೆಲ್ಲ ಪೂಜೆ ಮುಗಿಸಿ ಆದಮೇಲೆ ನಾವು ಮಕ್ಳುಗಳೆಲ್ಲ ಪೂಜೆ ಮಾಡಿದ್ವಿ. ನಮ್ಮ ಮನೇಲಿ ನಾವು 4 ಜನ 5 ಜನ ಹಬ್ಬ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಎಲ್ಲರೂ ಸೇರಿ ಹಬ್ಬ ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ ನಮಗೆ. ಸೊ ಈ ನೆಪದಲ್ಲಾದರೂ ಎಲ್ಲರೂ ಸೇರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಊರಿಗೆ ಹೋಗಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಆ ಕಡೆ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಟ್ಟಿರೋ ಊಟನ ತಿನ್ನಕ್ಕೆ ಕಾಗೆ ಬರಬೇಕು, ನಾವೆಲ್ಲರೂ ಅಲ್ಲೇ ಇದ್ದರೆ ಬರಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಮನೆಯಲ್ಲಿ ಪಾನಕ, ಕೋಸಂಬರಿ ಎಲ್ಲ ಮಾಡಿದ್ವಲ್ಲ, ಅದನ್ನ ಇಲ್ಲಿ ತಂದು ಎಲ್ಲರೂ ಕುತ್ಕೊಂಡು ತಿಂತೀವಿ ಯಾವಾಗ್ಲೂ. ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಸೇರಿದ್ವಿ ಹಬ್ಬದ ದಿನ. ತುಂಬ ಖುಷಿ ಆಯಿತು. ಇನ್ನೂ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿನೇ. ಇದಾಗಿತ್ತು ನನ್ನ ಯುಗಾದಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.